ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ 15 to 21 ಜಾನ್ವರಿಗೆ ಹೇಗಿದೆ ಲವ್ ಲೈಫ್ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. 15ರಿಂದ 21ನೇ ತಾರೀಕುವರೆಗೆ ಹೇಗಿದೆ ಲವ್ ಲೈಫ್ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈ ಮುಂಚೆನೇ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ಮೀನ ರಾಶಿ, ಸಿಂಹ ರಾಶಿ, ಮೇಷ, ಕುಂಭ ಅಥವಾ ಧನುರ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮುಂಚೆನೇ ಹೇಳಿದ ಹಾಗೆ ಕಾರ್ಡ್ಸ್ ಡೀಪಾಗಿರೋ ಕನೆಕ್ಷನ್ ಇದ್ದರೆ, ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಆ ರಾಶಿಯವ್ರನ್ನ ಶೋ ಮಾಡಿರುತ್ತೆ ಕಾರ್ಡ್ಸು. ಮೇ ಬಿ ನೀವು ಸಿಂಗಲ್ಸ್ ಆಗಿದ್ದರೆ ಅಥವಾ ರೀಸೆಂಟಾಗಿ ಕನೆಕ್ಟ್ ಆಗಿದ್ದರೆ ಯಾವುದೇ ರಾಶಿನಲ್ಲಿ ಇರೋರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಅಥವಾ ಕನೆಕ್ಟ್ ಆಗಿದ್ದರೆ ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಕನ್ಯಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ಕನ್ಯಾ ರಾಶಿಯವರು ನೀವಾಗಿರ್ಬೋದು ಕ್ರಾಫ್ಟಿಂಗು ಅಥವಾ ಸಮಥಿಂಗ್ ನೀವೇ ಓನ್ ಆಗಿ ಏನೋ ಕ್ರಾಫ್ಟು ಕ್ರಿಯೇಟಿವ್ ವರ್ಕ್ ಮಾಡ್ತಿದ್ದೀರಾ ಅಥವಾ ತುಂಬ ಕ್ರಿಯೇಟಿವ್ ಆಗಿದ್ದೀರಾ ನೀವು ಸ್ವಲ್ಪ ದಿನಗಳಿಂದ, ಕೆಲವು ತಿಂಗಳುಗಳಿಂದ ಅಂತ ನಾನು ಹೇಳ್ತೀನಿ. ಸೊ ತುಂಬ ಹೊಸ ಐಡಿಯಾಗಳಿವೆ. ಏನಾದರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಸೆಕೆಂಡ್ ಇನ್ಕಮ್ ಬರೋ ಹಾಗೆ ಏನಾದರೂ ಮಾಡಬೇಕು ಲೈಫಲ್ಲಿ, ಅಥವಾ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಏನಾದರೂ ಮಾಡಬೇಕು ಅನ್ನೋ ಐಡಿಯಾಸ್ಗಳು ನಿಮ್ಮ ತಲೆಯಲ್ಲಿ ತುಂಬ ಓಡ್ತಾ ಇದ್ದಾವೆ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ಕಪ್ಸ್ ಬಂದಿರೋದ್ರಿಂದ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ವಾಟರ್ ಸೈನ್ನಲ್ಲಿ ರೀಪ್ರೆಸೆಂಟ್ ಮಾಡಿರೋರು ಕೂಡ ಆಗಿರ್ಬೋದು. ಕಟಕ, ವೃಶ್ಚಿಕ ರಾಶಿಯವರು ಅಥವಾ ಮೀನ ರಾಶಿಯವರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಅದರ್ ಪರ್ಸನ್ಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ ಅಥವಾ ನಿಮಗೆ ಅದರ್ ಪರ್ಸನ್ ಅಟೆನ್ಷನ್ ಬೇಕಾಗಿದೆ ಅಂತ ಅನಿಸುತ್ತೆ. ಮೇ ಬಿ ನಿಮಗೆ ಅದರ್ ಪರ್ಸನ್ನ ಟೈಮ್ ಬೇಕಾಗಿದೆ, ಸ್ವಲ್ಪ ಟೈಮ್ ಕೊಡು ನನಗೆ ಅನ್ನೋ ಹಾಗೆ. ಸೊ ರಿಕ್ವೆಸ್ಟ್ ಮಾಡ್ತೀರಾ, ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡು ಅಥವಾ ನನಗೆ ಸ್ವಲ್ಪ ಟೈಮ್ ಕೊಡು, ಸೊ ನನ್ನ ಕಾಲ್ ಪಿಕ್ ಮಾಡು ಅಥವಾ ನನ್ನ ಮೆಸೇಜಸ್ಗೆ ರಿಪ್ಲೈ ಮಾಡು, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ಸ್ವಲ್ಪ ನನ್ನ ಜೊತೆ ಸಮಯನ ಕಳೆದು ನೋಡು. ಸೊ ಅವಾಗ ನಿನಗೆ ಹೇಗೆ ಅನಿಸುತ್ತೆ, ಸೊ ಆವಾಗ ನಿನಗೆ ಫೀಲಿಂಗ್ಸ್ ಬರ್ಬೋದು ಅನ್ನೋ ಥರ ಇದೆ ಈ ಕಮ್ಯುನಿಕೇಷನ್ನು ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿರೋದ್ರಿಂದ ಸೊ ನೀವು ತುಂಬ ಹಾರ್ಡ್ ಸೈಕಲ್ನಿಂದ, ತುಂಬ ಕಷ್ಟದ ದಿನಗಳಿಂದ ಹೊರಗಡೆ ಬಂದಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಅಥವಾ ಇದು ಅದರ್ ಪರ್ಸನ್ ಕೂಡ ಆಗಿರ್ಬೋದು, ಅಥವಾ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮೂವ್ ಆಗ್ತಾ ಇರ್ಬೋದು, ಅಥವಾ ಒಂದು ಜಾಗದಿಂದ ಒಂದು ಪ್ಲೇಸಿಂದ ಇನ್ನೊಂದು ಊರಿಗೆ ಮೂವ್ ಆಗ್ತಾ ಇರ್ಬೋದು. ರೀಲೊಕೇಶನ್ ತೋರಿಸ್ತಾ ಇದೆ. ಮೇ ಬಿ ಕೆಲವರು ಅಬ್ರೋಡಿಗೆ ಹೋಗ್ತಾ ಇರ್ಬೋದು ಅಥವಾ ಕೆಲವರು ಬೇರೆ ಸ್ಟೇಟಿಗೆ ಹೋಗ್ತಾ ಇರ್ಬೋದು. ಸೊ ನಿಮ್ಮ ಜಾಬಿಗೋಸ್ಕರ ಅಲ್ಲಿಂದ ನಿಮ್ಮ ನ್ಯೂ ರಿಲೇಷನ್ಶಿಪ್ ಸ್ಟಾರ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಫಿಫ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ವಾಂಡ್ಸ್ ಬಂದಿರೋದ್ರಿಂದ ಮುಂಚೆಯಿಂದ ಇರೋರಿಗೆ ಹೇಳೋದಿದು, ರಿಲೇಷನ್ಶಿಪ್ನಲ್ಲಿ ಇದ್ದೀರಾ, ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಅನ್ನಿಸ್ಬೋದು ನನಗೂ ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೂ ಸ್ವಲ್ಪ ಸ್ಪೇಸ್ ಕೊಡು, ಫ್ರೀಡಮ್ ಕೊಡು, ನನ್ನ ಓನ್ ಪ್ಲೇಸ್ ಕೊಡು. ಸೊ ಆ ಥರ ಇದೆ ಒಬ್ಬರ ಮನೋಭಾವನೆ ಅಂತ ಹೇಳ್ತೀನಿ. ನಿಮ್ಮದೇ ಆಗಿರ್ಬೋದು ಅಥವಾ ಅದರ್ ಪರ್ಸನ್ದು ಆಗಿರ್ಬೋದು. ಸೊ ನನಗೂ ಸ್ವಲ್ಪ ಫ್ರೀಡಮ್ ಬೇಕು, ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನನ್ನ ಡಿಸಿಷನ್ನ ನಾನು ತೊಗೊಳ್ತೀನಿ, ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಯಾರ್ದೋ ನಿರ್ಧಾರಗಳನ್ನ ನಾನು ನನ್ನ ಲೈಫಲ್ಲಿ ಅನ್ವಯಿಸೋಕ್ಕಾಗೋಲ್ಲ ಅನ್ನೋ ರೀತಿ ನಿಮ್ಮ ಕಮ್ಯುನಿಕೇಷನ್ ಇದೆ ಇಲ್ಲಿ. ಮೇ ಬಿ ನೀವು ಮೇಷರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ. ನೆಕ್ಸ್ಟ್ ನನಗೆ 6th ಕಾರ್ಡು ಫೂಲ್ ಕಾರ್ಡ್ ಬಂದಿದೆ. ಸೊ ಮೀನ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು. ಸೊ ಫೂಲ್ ಕಾರ್ಡು ಒಂಥರ ನಿಮಗೆ ಗುಡ್ ಲಕ್ ಬಂದಿರೋದ್ರನ್ನ ಸಿಗ್ನಿಫೈ ಮಾಡುತ್ತೆ. ನಿಮ್ಮ ನ್ಯೂ ಡೋರ್ಸ್ ಓಪನ್ ಆಗುತ್ತೆ. ಸೊ ನೀವು ಡೆಸ್ಟಿನಿ, ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಕಡೆ ಹೋಗ್ತಾ ಇದ್ದೀರಾ, ನಿಮ್ಮ ಜರ್ನಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಈಗಾಗಲೇ ನಿಮ್ಮ ಲೈಫಲ್ಲಿ ಅವ್ರು ಇರ್ಬೋದು, ಅವ್ರನ್ನ ನೀವು ಐಡೆಂಟಿಫೈ ಮಾಡೋಕ್ಕಾಗದೆ ಕೂಡ ಇರ್ಬೋದು. ಸೊ ಖಂಡಿತವಾಗ್ಲೂ ತುಂಬ ಬ್ಲೆಸ್ಸಿಂಗ್ ಇವೆ. ಕೆಲವ್ರಿಗೆ ನ್ಯೂ ಬಿಗ್ನಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. 2 months ಬ್ಯಾಕಿಂದನೇ ಹೊಸ ಜಾಬ್ ಆಗಿರ್ಬೋದು, ಹೊಸದಾಗಿ ಯಾವುದೋ ಜಾಗಕ್ಕೆ ಹೋಗಿರ್ಬೋದು ಅಂತ ನಂಗೆ ಅನಿಸುತ್ತೆ. 7th ನನಗೆ ಕಾರ್ಡ್ ಬಂದಿರೋದು 4 ಆಫ್ ಕಪ್ಸ್. ನಿಮ್ಮಿಬ್ಬರಲ್ಲಿ ಕೆಲವರು ತುಂಬ ಲೇಜಿ, ಯಾವ ಕೆಲಸನೂ ಮಾಡೋದಿಲ್ಲ, ಎಲ್ಲದಕ್ಕೂ ನಾಳೆ ಮಾಡ್ತೀನಿ ಅನ್ನೋ
ವ್ಯಕ್ತಿತ್ವ ಇದೆ. ನೀವೇ ಆಗಿರ್ಬೋದು ಕನ್ಯಾ ರಾಶಿಯವರು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಗಿರ್ಬೋದು. 8 ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿದೆ. ಮೇ ಬಿ ನೀವು ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಹುಡುಕ್ತಾ ಇದ್ದೀರಾ, ಅಥವಾ ಟ್ರೂ ಲವ್ನ ಹುಡುಕ್ತಿದ್ದೀರಾ ಅಂತ ಅನಿಸುತ್ತೆ. ಅಥವಾ ಇದು ಅದರ್ ಪರ್ಸನ್ ಕೂಡ ಆಗಿರ್ಬೋದು. ರೀಲೊಕೇಶನ್ ತೋರಿಸ್ತಾ ಇದೆ. ಮತ್ತು ನೀವು ಹೊಸ ಮನೆ ಅಥವಾ ಹೊಸ ಮನೇನ ಕಟ್ತಾ ಇರ್ಬೋದು, ಹೊಸ ಜಾಗಕ್ಕೆ ಮೂವ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. 9th ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ. ನಾನು ಮುಂಚೆನೇ ಹೇಳಿದಾಗೆ 3 ಆಫ್ ಪೆಂಟಿಕಲ್ಸ್ ಬಂದಿದ್ದು ಮತ್ತು ಅದೇ ಥರ ಫುಲ್ ಕಾರ್ಡ್ ಬಂದಿರೋದ್ರಿಂದ ನಂಗೆ ಅನಿಸುತ್ತೆ ತುಂಬ ಗುಡ್ ಲಕ್. ಇವಾಗ ನಿಮ್ಮ ಲೈಫಲ್ಲಿ ಎಲ್ಲ ಸರಿ ಹೋಗ್ತಿದೆ ಅನ್ನೋ ಫೀಲಿಂಗ್ ಇದೆ, ಇಂಡಿಪೆಂಡೆನ್ಸ್ ಫೀಲಿಂಗ್ ಇದೆ, ಹ್ಯಾಪಿನೆಸ್ ಇದೆ. ಸೊ ನಿಮ್ಮ ಹಾರ್ಟ್ ಸೈಕಲ್, ನಿಮ್ಮ ಕಷ್ಟದ ದಿನಗಳು ಇಲ್ಲಿಗೆ ಎಂಡ್ ಆಯಿತು ಅನ್ನೋ ಫೀಲಿಂಗ್ ಕೂಡ ನಿಮಗಿದೆ ಕನ್ಯಾ ರಾಶಿಯವರಿಗೆ ಅಂತ ನಂಗೆ ಅನಿಸುತ್ತೆ. ಸೊ 10th ನನಗೆ ಹೇಳಬೇಕಂದ್ರೆ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ವರ್ಲ್ಡ್ ಕಾರ್ಡ್ ಕೆಲವೊಮ್ಮೆ ನೀವು ಜೀವನದಲ್ಲಿ ಅನುಭವಿಸಿರುವಂಥ ಸಂದರ್ಭಗಳಲ್ಲಿ ತುಂಬ ಕೆಲವು ಪಾಠಗಳನ್ನ ಕಲ್ತಿರ್ತೀರ ನೀವು ಅಂತ ನಾನು ಹೇಳ್ತೀನಿ. ತುಂಬ ಜೀವನನ ನೋಡಿಬಿಟ್ಟಿದ್ದೀರಾ ಕೆಲವರು ಅಂತ ನಂಗೆ ಅನಿಸುತ್ತೆ. ಮೇ ಬಿ ಕೆಲವ್ರಿಗೆ ನ್ಯೂ ಪಾತ್ ಓಪನ್ ಆಗುತ್ತೆ, ಟ್ರಾನ್ಸಿಷನ್ ಪೀರಿಯಡ್ ಇದೆ, ಹೊಸ ದಾರಿಗಳು ಜೀವನಕ್ಕೆ, ನೀವು ಡೆವಲಪ್ ಆಗೋಕ್ಕೆ, ನಿಮ್ಮ ಕೆರಿಯರ್ನ ಗ್ರೋ ಮಾಡೋಕ್ಕೆ ಅಂತ. ಇನ್ನೂ ಕೆಲವ್ರಿಗೆ ಇದನ್ನು ನಾನು ಹೇಳಬಾರ್ದು, ಸಾರಿ ಆದರೂ ಹೇಳ್ಬೋದು, ಕೆಲವ್ರಿಗೆ ಡೈವರ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ನನಗೆ ಅನಿಸುತ್ತೆ. ಮೇ ಬಿ ಕನ್ಯಾ ರಾಶಿಯವರು ಮುಂಚೆನೇ ಮದುವೆ ಆಗಿದೆ, ಅಥವಾ ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ನಿಮ್ಮ ಜೊತೆ ಡೈವರ್ಸ್ ಆಗೋವಂಥ ಚಾನ್ಸಸ್ ಇದೆ. ಅಥವಾ ಆ ಲೆವೆಲಿಗೆ ನೀವು ಮ್ಯಾರೇಜ್ ಲೈಫು ಹೋಗಿದೆ ಡೆಡ್ ಎಂಡಿಗೆ ಅಂತ ನನಗನ್ಸುತ್ತೆ. ಇಬ್ಬರಲ್ಲೊಬ್ಬರಿಗೆ ಸೊ ಈ ಮ್ಯಾರೇಜ್ ಲೈಫ್ನ ಸ್ಪಾಯಿಲ್ ಮಾಡಬಾರ್ದು ಅನ್ನೋದು ಮನೋಭಾವನೆ ಕೂಡ ಇದೆ. ಎಷ್ಟೇ ಕಷ್ಟ ಬಂದ್ರೂ ನಾವು ಜೊತೆಗಿರಬೇಕು ಅನ್ನೋ ಹಾಗೆ ಕೂಡ ಇದೆ. ಸೊ ನೀವು ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ಇರೋ ಇಷ್ಟ ಇಲ್ಲ. ಸೊ ಖಂಡಿತವಾಗ್ಲೂ ಡೈವರ್ಸ್ವರೆಗೂ ಹೋಗಿದೆ, ಮೇ ಬಿ ಡೈವರ್ಸ್ ಕೂಡ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ಇನ್ನೂ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡೆಸ್ಟಿನಿ ರಿಲೇಷನ್ಶಿಪ್ಪು ಇದನ್ನು ಬಿಟ್ಟು ನೀವು ಮುಂದೆ ಹೋದರೆ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಸೊ ಧನ್ಯವಾದಗಳು.